ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಹೀರೆಕಾಯಿ ಹಾಲು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ. ಮುದ್ದೆ ಜೊತೆಗೆಲ್ಲ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರ ಹಾಲು ಸಾರು ಮಾಡಿ ನೋಡಿ. ಒಂದ್ಸರಿ ಪದೇ ಪದೇ ಮಾಡ್ತೀರಾ, ಅಷ್ಟು ರುಚಿ ಇರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಹಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, ಬೆಳ್ಳುಳ್ಳಿ, ಮೆಣಸುಕಾಳು, ಒಣಮೆಣಸಿನ್ಕಾಯಿ, ನೆನೆಸಿರೋ ಅಂಥ ಅಕ್ಕಿ ಒಂದೆರಡು ಚಮಚ ಇದೆ, ಹೀರೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಹಾಲು, ಗಟ್ಟಿ ಹಾಲು ಹಾಕಬೇಕು. ನೋಡಿ, ಕಡಲೆಕಾಳು ಹುರಿದು ತೊಳೆದಿಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ. ನೋಡಿ, ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹುರಿದಿರೋಂಥ ಕಡಲೆಕಾಳು ಹಾಕಬೇಕು. ಕಡಲೆಕಾಳು ಒಂದು 10 ನಿಮಿಷ ಬೇಯಬೇಕು. ಅಷ್ಟೊತ್ತಿಗೆ ನಾವಿಲ್ಲಿ ಖಾರ ರುಬ್ಕೊಳ್ಬೋದು. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡು ಹಸಿಕಾಯಿ, ನಮ್ಗೆ ಸಾರು ಗಟ್ಟಿ ಬೇಕು ಅಂದರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ, ಒಣಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ನೋಡಿಕೊಂಡು, ಬೆಳ್ಳುಳ್ಳಿ ಒಂದು ಗಡ್ಡೆ ಇದೆ, ಮೆಣಸುಕಾಳು ಒಂದು 15ರಿಂದ 20 ಇದೆ, ಮತ್ತು ನೆನೆಸಿರೋಂಥ ಅಕ್ಕಿ ಒಂದೆರಡು ಚಮಚ ಇದೆ. ನೋಡಿ, ಕಡಲೆಕಾಳು ಸ್ವಲ್ಪ ಬೆಂದಿದ ನಂತರ ರುಬ್ಬಕ್ಕೆ ತಗೊಳ್ಬೇಕು. ಸಾರು ಗಟ್ಟಿ ಬರುತ್ತೆ. ನೋಡಿ, ಈಗ ಕಡಲೆಕಾಳು ಸ್ವಲ್ಪ ಒಂದು 5 ನಿಮಿಷ ಬೆಂದ ನಂತರ ಹೀರೆಕಾಯಿ ಹಾಕಬೇಕು. ಹೀರೆಕಾಯಿ ಬೇಗ ಬೇಯುತ್ತೆ. ಕಡಲೆಕಾಳು ಒಂದು 3/4 ಭಾಗ ಬೆಂದ ಮೇಲೆ ಹೀರೆಕಾಯಿ ಹಾಕಬೇಕು. ನೋಡಿ, ಈಗ ಉಪ್ಪು ಹಾಕಬೇಕು. ಹೀರೆಕಾಯಿ ಅರ್ಧ ಬೆಂದಿದ ನಂತರ ಉಪ್ಪು ಹಾಕಬೇಕು. ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹೀರೆಕಾಯಿಗೆ ಮತ್ತು ಕಡಲೆಕಾಳಿಗೆ. ಬೆಂದಿದ ನಂತರ ಹೀರೆಕಾಯಿ, ಕಡಲೆಕಾಳು ಬೆಂದಿದ ನಂತರ ಈಗ ರುಬ್ಬಿರೋಂಥ ಮಸಾಲನ ಹಾಕಬೇಕು. ಬೇಯಕ್ಕೆ ಮುಂಚೆ ಹಾಕಿದ್ರೆ ಸರಿಯಾಗಿ ಬೇಯಲ್ಲ. 3/4 ಭಾಗ ಬೆಂದಿರಬೇಕು. ಆಗ ನಾವು ರುಬ್ಬಿರೋಂಥ ಮಸಾಲೆನ ಹಾಕಬೇಕು. ನೀರು ನೋಡ್ಕೊಂಡು ಹಾಕ್ಕೊಳ್ಬೇಕು. ಹಾಲು ಹಾಕ್ತೀವಿ, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಸಾರು. ನೋಡಿ, ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಮೊದಲೇ ಹಾಕಿದ್ದೀವಿ ಕಾಳು ಬೇಯೋಗ. ಈಗ ಒಂಚೂರು ಉಪ್ಪು ಹಾಕಿದ್ದೀನಿ. ನೋಡಿ, ಬೆಂದಿದೆ. ಈಗ ಹಾಲು ಹಾಕಬೇಕು. ಗಟ್ಟಿ ಹಾಲು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟಕ್ಕಿಷ್ಟೇ ಸಾಕು. ನಾವು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತೀವಿ ಅಂದರೆ ಹಾಲು ಒಂದು ಲೋಟ ಇನ್ನೂ ಜಾಸ್ತಿ ತೊಗೊಂಡ್ರೂ ನಡೆಯುತ್ತೆ. ಹಾಲು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಇಷ್ಟು ಸಾಂಬಾರಿಗೆ ಅಷ್ಟು ಹಾಲಾದರೆ ಸಾಕು. ಗಟ್ಟಿ ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.